ಇಮಿಡಿಯೇಟ್ಲಿ ಕಟ್ ಮಾಡಬೇಕಂತ ಗಿಡದಿಂದ ರಿಮೂವ್ ಮಾಡಿದ ಮೇಲೆ ಕೂಡ ಒಂದು ತಿಂಗಳು ಅದನ್ನ ಬೇಕಾದ್ರೆ ನಾವು ಏನು ಅದಕ್ಕೆ ಕೋಲ್ಡ್ ಸ್ಟೋರ್ ಇಲ್ದಾರೆ ಮತ್ತೆ ಇಟ್ಕೋಬಹುದು. ಕೆಜಿ ಅಂತ ಹೇಳಿದ್ರೆ ನಾವು ಸ್ಟಾರ್ಟಿಂಗ್ 25 kg ನಾವು ಕಮ್ಮಿ ಅಂತ ಇಟ್ಕೋಬಹುದು. ಹಾಗಾಗಿ ಡಾಮಿನೇಟ್ ಮಾಡ್ತಾ ಇರುವಂತ ಸೆಂಟ್ರಲ್ ಇರುವಂತ ಕಾಂಡವನ್ನು ಕಟ್ ಮಾಡಬೇಕು ಸರ್. ಅದನ್ನ ಯಾವಾಗ ಅಪ್ಲೈ ಮಾಡಬೇಕಾಗುತ್ತೆ? ಕಟ್ ಮಾಡಿದ ತಕ್ಷಣ ಒಂದು ಹಾಫ್ ಅನ್ ಅವರ್ ಒಳಗೆ ನಾನು ಇದು ಅಪ್ಲೈ ಮಾಡಬೇಕಾಗುತ್ತೆ. ಕಮ್ಮಿ ಅಂತ ಹೇಳಿದ್ರು ವರ್ಷಕ್ಕೆ 2-2.5 ಲಕ್ಷ ಗಿಡ ಮಾಡ್ಕೊಡ್ತೀವಿ. ಹಲೋ ಹಾಯ್ ನಮಸ್ಕಾರ, ಮಸಾಚಾಯ್ ಮೀಡಿಯಾಗೆ ಎಲ್ರಿಗೂ ಸ್ವಾಗತ. ನೋಡಿ, ಹಿಂದ್ಗಡೆ ಇರುವಂತಹ ಹಸಿರಾದಂತಹ ಹಲವಾರು ಗಿಡಗಳನ್ನು ನೀವು ಫ್ರೇಮಲ್ಲಿ ಕಾಣ್ತಾ ಇರ್ಬೋದು. ಇವತ್ತು ನಾವು ಬೆಣ್ಣೆಹಣ್ಣು ಅಥವಾ ಅವಕಾಡೋ ಅಥವಾ ಬಟರ್ ಫ್ರೂಟ್ನ ಬಗ್ಗೆ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀವಿ. ಇದಕ್ಕೂ ಮೊದಲು ಕೂಡ ಒಂದು 2 ವರ್ಷದ ಹಿಂದೆ ನಾವು ಕೊಡಗಿನಲ್ಲಿ ಒಂದು ವಿಡಿಯೋನ ಮಾಡಿದ್ವಿ. ಅದಕ್ಕೆ ಒಂದು ಒಳ್ಳೆ ಸಖತ್ತಾದಂಥ ರೆಸ್ಪಾನ್ಸ್ ಬಂದಿತ್ತು. ಆದರೆ ಪುಟ್ಟ ಗಿಡಗಳಿದ್ವು, ಅದರಲ್ಲಿ ಬೆಳೆದಿರುವಂತಹ ಮತ್ತು ಕಾಯಿಗಳನ್ನು ಕಚ್ಚಿಕೊಂಡಿರುವಂಥ ಗಿಡಗಳು ಮತ್ತು ಅದರಲ್ಲಿ ಬಹಳಷ್ಟು ವೆರೈಟಿಗಳನ್ನು ನಾವು ತೆಗೆದುಕೊಂಡು ಬಂದಿದ್ದೀವಿ. ಅದರ ಮಾಲೀಕರಾದಂಥ ಎಸ್ಪೆಷಲಿ ಗಿಡಗಳಿಗೆ ಮೂಲ ಕಾರಣ ಯಾರು ಅಂತಂದರೆ ಈ ಒಂದು ಫಾರ್ಮಿಗೆ ಓನರ್ ಇರ್ತಾರಲ್ಲ, ಅವ್ರನ್ನೇ ಮಾತನಾಡ್ಸೋಣ. ಸರ್ ನಮಸ್ಕಾರ, ಬನ್ನಿ. ಹಿರೇಗೌಡರು ಇದ್ದಾರೆ ನಮ್ಮ ಜೊತೆ. ಸೊ ನನ್ನ ಹೆಸರು ಹಿರೇಗೌಡ ಅಂತ. ನಮ್ಮ ಊರು ಇಲ್ಲೇ ಸಣ್ಣ ಕೋಲಾರ ತಾಲೂಕಲ್ಲಿ ಒಂದು ಹಳ್ಳಿ, ಇಲ್ಲೇ ಹತ್ರ. ಸೊ ವೀರಾಪುರ ಅಂತ ವಿಲೇಜ್ ಇದೆ. ಸೊ ಹಾಗಾಗಿ ನಾವು ಈ ಬೆಣ್ಣೆಹಣ್ಣಿನ ವಿಚಾರದಲ್ಲಿ ತುಂಬಾ ಮಾಹಿತಿ ತಗೊಳ್ಳೋಕ್ಕೆ ತುಂಬ ನಮ್ಮ ರಾಜ್ಯವರ ಕಡೆ ಹೋಗಿದ್ವಿ. ಹಾಗೆ ಸುಮಾರಷ್ಟು ನರ್ಸರಿಗಳಿಗೆ ಕೂಡ ನಾವು ವಿಸಿಟ್ ಮಾಡಿದ್ದೀವಿ. ಸೊ ರಾಜ್ಯವರನ ಮುಖಾಂತರವಾಗಿ ಇನ್ನೂ ಕೆಲವರು ಫಾರ್ಮರ್ಸ್ನ ನೋಡ್ಲಿಕ್ಕೆ ಅಂತ ಹೋಗ್ಬೇಕಂತ ಹೋಗಿ ನೋಡಿದ್ದೀವಿ. ಯಾಕೆ ಇದನ್ನ ಕೋಲಾರಕ್ಕೆ ಸ್ಪೆಷಲ್ ಆಗಿ ತಂದ್ವಿ ಅಂದ್ರೆ, ಸೊ ನಾವು ಕೋಲಾರ ತಾಲೂಕಿನಲ್ಲಿ ಅತಿ ಹೆಚ್ಚು ತರಕಾರಿಗಳು ಬೆಳೆಯೋದ್ರಿಂದ ನಮಗೆ ಈ ಟೊಮೊಟೊ ಒಂದು ಸೀಸನ್ ರೇಟ್ ಇರುತ್ತೆ, ಒಂದು ಸೀಸನ್ ರೇಟ್ ಇರೋದಿಲ್ಲ. ಅತಿ ಹೆಚ್ಚಾಗಿ ನಾವು ಟೊಮೊಟೊ ಬೆಳೀತಾ ಇದ್ವಿ. 50 ಎಕರೆವರೆಗೂ ನಾವು ಬೆಳೀತಿದ್ವಿ. ಸಣ್ಣದಿಂದ 1 ಎಕರೆಯಿಂದ ಸ್ಟಾರ್ಟ್ ಆದಂತ ರೈತ ನಾನು. ಸೊ ಅದ್ರಲ್ಲಿ ಏನಾಯ್ತು ಅಂದ್ರೆ ಸಣ್ಣ ಒಂದು ಮಿಸ್ಟೇಕ್ ಬರ್ತಾ ಇತ್ತು. ಸೊ 1 ವರ್ಷ ರೇಟ್ ಬಂದ್ರೆ ಇನ್ನೊಂದು ವರ್ಷ ರೇಟ್ ಬರ್ತಿರ್ಲಿಲ್ಲ. ಸೊ ಹಾಗಾಗಿ ಬಂದಿದ್ದ ಲಾಭನ ನೆಕ್ಸ್ಟ್ ಇಯರ್ ಕಳ್ಕೊಳ್ಳೋಂಥ ಪರಿಸ್ಥಿತಿ ಬರ್ತಾನೆ ಇತ್ತು ನಮ್ಗೆ. ಸೊ ಅದನ್ನ ನೋಡಿ ಏನಾದ್ರು ಒಂದು ರೈತರಿಗೆ ಒಂದು ಒಳ್ಳೆ ಮಾಹಿತಿ ಕೊಡಬೇಕು, ಒಳ್ಳೆ ಸ್ಪೆಷಲ್ ಆಗಿ ಏನಾದ್ರು ತರಬೇಕು ಕೋಲಾರ ಡಿಸ್ಟಿಕ್ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಎಲ್ಲಾ ಕಡೆ ಸರ್ಚ್ ಮಾಡಿದ್ವಿ. ಸೊ ಅದಕ್ಕೆ ಅವಕಾಡ ಬೆಸ್ಟ್ ಅಂತ ಅನಿಸ್ತು. ಈಗ ಈ ಒಂದು ಇದರಲ್ಲಿ ಎಷ್ಟು ವೆರೈಟೀಸ್ಗಳಿದೆ? ಇದರಲ್ಲಿ ಅವಕಾಡ ಮೆಕ್ಸಿಕನ್ ಹ್ಯಾಶ್ ಅನ್ನೋ ಒಂದೇ ವೆರೈಟಿನ ನಾವು ಮಾಡಿದ್ವಿ. ಸ್ವಲ್ಪ ಕೀಪಿಂಗ್ ಕ್ವಾಲಿಟಿ ತುಂಬಾ ಮಂದ ಇರುತ್ತೆ. ಹೇಗೆ ಮಂದ ಬರುತ್ತೆ ಅಂದ್ರೆ ಇದೆಯಲ್ಲ, ಥಿಕ್ನೆಸ್ ಏನ್ ಮೇಲೆ ಬರುತ್ತಲ್ಲ, ಇದು ತುಂಬಾ ಹ್ಯಾಡ್ ಆಗಿ ಬರುತ್ತೆ. ಸೊ ಹಂಗಾಗಿ ಇದನ್ನ ನಾವು ಗಿಡದಲ್ಲೇ 1 ಮಂತ್ ಸ್ಟೋರ್ ಮಾಡಬಹುದು. ಗಿಡದಿಂದ ರಿಮೂವ್ ಮಾಡಿದ ಮೇಲೆ ಕೂಡ 1 ತಿಂಗಳು ಅದನ್ನ ಬೇಕಾದ್ರೆ ನಾವು ಏನು ಅದಕ್ಕೆ ಕೋಲ್ಡ್ ಸ್ಟೋರ್ ಇಲ್ದಾರೆ ಮತ್ತೆ ಇಟ್ಕೋಬಹುದು. ಸೊ ಹಾಗಾಗಿ ಇದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಮಾಡಿರುವಂಥದ್ದು. ಈಗ ನಮ್ಮ ಈ ಒಂದು ಫಾರ್ಮ್ಗೆ ತುಂಬಾ ಸಪೋರ್ಟಿವ್ ಆಗಿ ಗಿಡಗಳನ್ನು ಕೊಟ್ಟಂತ ರಾಜು ಅವರು ಕೂಡ ಇದ್ದಾರೆ. ಸರ್, ಇವಾಗ ನೀವು ಕೋಲಾರ ಡಿಸ್ಟ್ರಿಕ್ಟ್ಗೆ ಇದು ಅಷ್ಟೊಂದು ಸೂಕ್ತ ಆಗುತ್ತೆ ಅಂತ ಪಕ್ಕ ಹೇಳ್ತೀರಾ ಅಥವಾ ಹೇಗೆ? ಪಕ್ಕ ಸರ್. ಇದು 32 ಡಿಗ್ರಿ ಗಂಟ ಅಂತ ಹೇಳ್ಬಿಟ್ಟು ಎಲ್ಲರೂ ತುಂಬಾ ಹೇಳ್ತಾ ಇದ್ದಾರೆ. ಆದ್ರೆ ಇದು 42 ಡಿಗ್ರಿ ಗಂಟ ಇದು ತಡೆಯುತ್ತೆ. ನಾವು ಈ ಮೆಕ್ಸಿಕನ್ ಹಾಕಿದ್ರೆ ಬಿ ವೆರೈಟಿ ಕ್ವಾಲಿಟಿ ನಾವು ಎಟ್ಟಿಂಗರ್ ಹಾಕ್ಲೇಬೇಕು ಪಾಲಿನೇಷನ್ಗೋಸ್ಕರ. ಇದು ಹಾಕಿದ ನಂತರ ನಾವು 2 ಪಾಲಿನೇಷನ್ ಆಗಿ ಫ್ರೂಟ್ಗಳು ಚೆನ್ನಾಗಿ ಬರ್ತವೆ. ಸೊ ಈ ವೆರೈಟಿ ಜೊತೆಗೆ ಆ ಮತ್ತೊಂದು ವೆರೈಟಿ ಕೂಡ ಹಾಕ್ಲೇಬೇಕು. ಸೊ ಇದರ ಒಂದು ಡಿಮಾಂಡ್ ಆಯ್ತು. ಇವಾಗ ಒಂದು ಗಿಡದಲ್ಲಿ ಎಷ್ಟು ಕಾಯಿಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು? ಸುಮಾರು ಕೆಜಿ ಅಂತ ಹೇಳಿದ್ರೆ ನಾವು ಸ್ಟಾರ್ಟಿಂಗ್ 25 kg ನಾವು ಕಮ್ಮಿ ಅಂತ ಹೇಳ್ಬೋದು. ಮತ್ತೆ ಈ ವೆರೈಟಿಗೆ ಏನು ಮೆಕ್ಸಿಕನ್ ಹ್ಯಾಸ್ ಇದೆಯಲ್ಲ, ಮಾರ್ಕೆಟ್ ಇಲ್ಲ ಅಥವಾ ತುಂಬಾ ಕಷ್ಟ, ಇದು ಎಲ್ಲ ಗಿಡಗಳಲ್ಲಿ ಕಾಯಿ ಬರಲ್ಲ ಅಂತ ಹೇಳ್ತಾರೆ, ಅದು ನಿಜಾನಾ? ಇಲ್ಲ ಸರ್, ಎಲ್ಲದಲ್ಲೂ ಬರ್ತವೆ. ಈಗ ನಿಮ್ಮ ಮುಂದೆ ಇದೆಯಲ್ಲ ಸರ್ ಇಲ್ಲಿ. ಹೌದಲ್ಲ? ಕೆಜಿಗೆ ಸುಮಾರು ಯಾವ ರೇಂಜ್ ಅಲ್ಲಿ? 250 ಗಂಟೆ ಒಳಗೆ ಹೋಗಿದೆ ನಮಗೆ. ಹಾಗಿದ್ರೆ ಈ ವೆರೈಟಿನ ಕೂಡ ನಾವು ಹೆಚ್ಚು ಫೋಕಸ್ ಮಾಡಬಹುದು ಸರ್. ಮತ್ತೆ ಕೀಪಿಂಗ್ ಕ್ವಾಲಿಟಿ ಒಂದು 25 ಡೇಸ್ ನಾವು ಕುಯ್ದು ಆದ ನಂತರ ನಾವು ಮನೇಲಿ ಮಡಗಿದ್ರೆ 25 ಡೇಸ್. ಮತ್ತೆ ಆಯಿಲ್ ಕಂಟೆಂಟ್ ಇದರಲ್ಲಿ 18% ಇಂದ 24 ಗಂಟೆ ಉಂಟು ಇದ್ರದ್ದು. ಈ ಹಣ್ಣಲ್ಲ? ಈ ಹಣ್ಣಲ್ಲಿ ಮಾತ್ರ. ಮತ್ತೆ ಕೆಜಿ ಅಂದ್ರೆ ಎಷ್ಟು ಹಣ್ಣಿಗೆ 1 ಕೆಜಿ ಆಗ್ಬೋದು? ಎಷ್ಟು? ಒಂದು 250 ಗ್ರಾಮ್ ಬರುತ್ತೆ ಸರ್ ಒಂದು ಕಾಯಿ ಬಂದ್ಬಿಟ್ಟು. 4 ಹಣ್ಣಲ್ಲಿ 1 ಕೆಜಿ ಕಾಯಿಲಿ ನಿಮಗೆ. ಈಗ ಮೇಂಟೆನೆನ್ಸ್ ಅಂದ್ರೆ ತುಂಬಾ ಕೆಲಸಗಳು ಬೇಕಾಗುತ್ತೆ. ಇದಕ್ಕೆ ಮ್ಯಾನ್ಯುವಲ್ ಕೆಲಸಗಳು ಎಷ್ಟಾಗುತ್ತೆ ಸರ್? ಲೇಬರ್ದು ತುಂಬಾ ಕಡಿಮೆ ಇದೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ನಾವು ಗಿಡ ನಾಟಿ ಮಾಡಬೇಕಾದಾಗ ಸ್ವಲ್ಪ ಖರ್ಚು ಬರುತ್ತೆ, ಗಿಡ ಕಾಸ್ಟ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಗಿಡ ಅದನ್ನ ಮೇಂಟೆನೆನ್ಸ್ ಮಾಡೋಂಥದ್ದು 3 ಇಯರ್ಸ್ ಅಪ್ ಟು ಫಸಲ್ ಬರಲ್ಲ. 3 ಇಯರ್ಸ್ ಕ್ರಾಪಿಂಗ್ ಬರೋದಿಲ್ಲ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು, ಸಾಕ್ಬೇಕು. ನಮ್ಮಲ್ಲಿ ಏನಂದ್ರೆ ಅರ್ಲಿ ಇನ್ಕಮ್ ಬೇಕು ಅಂದ್ರೆ 3 ವರ್ಷ ವೆಯ್ಟ್ ಮಾಡಲೇಬೇಕು. ವೆಯ್ಟ್ ಮಾಡೋದ್ರಿಂದ ನಮಗೆ ಏನಂದ್ರೆ ಒಳ್ಳೆ ಒಂದು 50 ವರ್ಷ ಆರಾಮಾಗಿ ಗಿಡಗಳು ಇರುತ್ತೆ. ನೀರನ್ನ ಅವಶ್ಯಕತೆ ಕೂಡ ಹೆಚ್ಚು ಅವಶ್ಯಕತೆ ತಗೊಳ್ಳೋದಿಲ್ಲ. ಡ್ರೈ ಲ್ಯಾಂಡಿಗೆ ಸೂಕ್ತವಾಗಿರುವಂತದ್ದು ಕೋಲಾರ ಡಿಸ್ಟಿಕ್ಗೆ ಮುಂದಿನ ದಿನಗಳಲ್ಲಿ ಸೂಕ್ತವಾದಂತ ವೆರೈಟಿ ಅಲ್ಲ. ಜನ ಕೂಡ ಎಚ್ಚೆತ್ತುಕಿರ್ತಾರೆ, ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯಾಗಿ ಈಗ ಮುಂದುವರಿತಿದ್ದಾರೆ. ಸೊ ಈಗ ಕೋವಿಡ್ ಬಂದ ನಂತರ ಕೊಕೊನಟ್ ಇರ್ಬೋದು, ಇವತ್ತು ಫ್ರೂಟ್ಸ್ ಇರ್ಬೋದು, ಡ್ರೈ ಫ್ರೂಟ್ಸ್ ಇರ್ಬೋದು, ತುಂಬಾ ಡೈವರ್ಟ್ ಆಗ್ತಿದ್ದಾರೆ. ಸೊ ಹಾಗಾಗಿ ನನಗೂ ಒಂದು ಆಲೋಚನೆ ಬಂತು. ಸೊ ಜನಕ್ಕೆ ಒಂದು ಒಳ್ಳೆ ಆರೋಗ್ಯದ ದೃಷ್ಟಿ ಇಟ್ಕೊಂಡು ಒಳ್ಳೆ ಫ್ರೂಟ್ಸ್ ಕೊಡೋಣ ಅನ್ನೋ ಒಂದು ಮಾಹಿತಿ ತಗೊಂಡು ಸೊ ಹಾಗಾಗಿ ಇದನ್ನ ನಾನು ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಡಿಸ್ಟೆನ್ಸ್ ಅಂತ ಬಂದಾಗ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಎಷ್ಟು ದೂರದಲ್ಲಿ ನೆಡ್ತೀರಾ ಇದನ್ನ? ನಾರ್ಮಲ್ ಆಗಿ 15 ಅಡಿ ಮಾಡಿದೀವಿ. 15 ಮಾಡಿದೀವಿ. 20 ಅಡಿ ಇದ್ರೆ ಬೆಟರ್ ಅನ್ಸುತ್ತೆ. ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ ನಮಗೆ ಯಾಕೆಂದ್ರೆ ಹೆಚ್ಚು ನಮ್ಗೆ ನಾಲೆಜ್ ಹೊಂದಿದೆ. ನಮ್ಮ ಲ್ಯಾಂಡ್ ಹೈಯೆಸ್ಟ್
ಫಲವತ್ತೆ ಇರುವಂತ ಲ್ಯಾಂಡ್ ಈ ಸುತ್ತಮುತ್ತಲಲ್ಲ ಕೋಲಾರ ತಾಲೂಕು ಚಿಕ್ಕಬಳ್ಳಾಪುರ ಇರ್ಬೋದು ತುಂಬಾ ಫಲವತ್ತಾದಂತ ಜಾಗ. ಅಷ್ಟೊಂದು ಫರ್ಟಿಲೈಸರ್ ಆಗಿದ್ರೆ ಬೇಡ ಅನ್ನೋದು ನೀವು ಹೇಳ್ತೀರಾ? ರಸಗೊಬ್ಬರ ಭೂಮಿ ಅಷ್ಟು ಫಲವತ್ತತೆ ಆಗಿದೆ ನಮ್ಮದು. ಕೋಲಾರ ತಾಲೂಕು ಚಿಕ್ಕಬಳ್ಳಾಪುರ ತಾಲೂಕು ಏನಿದೆ ಈ ಭೂಮಿ ನಮ್ಗೆ ಆ ರೀತಿ ಇದೆ. ಇನ್ನು ಈ ಒಂದು ವೆರೈಟಿ ಏನಿದೆ ಮೆಕ್ಸಿಕನ್ ಹ್ಯಾಸ್, ಇದನ್ನ ಬೆಳೆದವರು 1-2 ಗಿಡ ಇರೋರು, 10 ಗಿಡ ಇರೋರು, 20 ಗಿಡ ಇರೋರು ಕಾಯಿನೇ ಬರಲ್ಲ, ಗಿಡನೂ ದೊಡ್ಡ ಆಗಲ್ಲ ಅನ್ನೋದು ಕೆಲವೊಂದು ತಪ್ಪು ತಿಳುವಳಿಕೆ ಇದೆ. ಅದನ್ನ ಕ್ಲಿಯರ್ ಮಾಡಕ್ಕೆ ಅಂತಾನೆ ನಾವು ಇವತ್ತು ಸ್ವಲ್ಪ ಶ್ರಮವನ್ನ ಪಟ್ಟು ಇವ್ರ ಹತ್ರ ಆ ಒಂದು ಪ್ರಶ್ನೆ ಕೇಳಬೇಕಂತ ಮೊದಲೇ ತಲೆಯಲ್ಲಿ ಇಟ್ಕೊಂಡಿದ್ವಿ. ನಾನು ಸ್ಟಾರ್ಟಿಂಗ್ ಅಲ್ಲಿ ಮಾಡಬೇಕಾದ್ರೆ ಕೋಲಾರ ತಾಲೂಕಿನ ಜನ ರೈತರು ಇದ್ದಾರೆ, ಸುಮಾರಷ್ಟು ಜನ ನಾನು ಡಿಸ್ಕಷನ್ ಮಾಡಿದಾಗ ಅದನ್ನೇ ಹೇಳಿದ್ರು ನನಗೆ. ಸೊ ನಮ್ಮ ಕೋಲಾರ ಭಾಗದಲ್ಲಿ ಗಿಡ ಆಗುತ್ತೆ, ಇಳುವರಿ ಬರೋದಿಲ್ಲ, ಪಾಲಿನೇಷನ್ ಆಗೋದಿಲ್ಲ, ಕಾಯಿ ಬರೋದಿಲ್ಲ. ನಂದು 5 ವರ್ಷ ಆಗಿದೆ, 10 ವರ್ಷ ಆಗಿದೆ ಗಿಡ ನಾಟಿ ಮಾಡಿ, ಕಾಯಿ ಬಂದಿಲ್ಲ ಅಂತ ತುಂಬಾ ಜನ ನನಗೆ ಅದನ್ನ ಕ್ವಶನ್ ಮಾಡಿದ್ದಾರೆ, ತುಂಬಾನೇ ಮಾಡಿದ್ದಾರೆ. ನೀನ್ ಹೇಗ್ ಮಾಡ್ತಾ ಇದೀಯಾ, ಹೆಂಗ್ ನಿನಗೆ ಧೈರ್ಯ ಅಂತ ಕೇಳಿದ್ರು. ಸೊ ನನಗೊಂದು ಧೈರ್ಯ ಏನಂದ್ರೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಛಲ, ಮಾಡಿದ್ರೆ ಪ್ರತಿಯೊಬ್ಬ ಯಾವುದೇ ಒಂದು ಕ್ರಾಪಿಂಗ್ ಬರುತ್ತೆ, ಬಟ್ ಪ್ರಯತ್ನ ಪಡಬೇಕು. ಆ ಪ್ರಯತ್ನ ಪಟ್ಟಿದ್ದೀನಿ, ಸಣ್ಣ ಪ್ರಯತ್ನ. ಆ ಪ್ರಯತ್ನದಲ್ಲಿ ನಾನು ಇವತ್ತೊಂದು ಸ್ವಲ್ಪ ಖುಷಿ ಪಡ್ತಾ ಇದ್ದೇನೆಂದ್ರೆ ಆರಾಮಾಗಿ ಕ್ರಾಪ್ ಬರುತ್ತೆ ಅನ್ನೋದು ನನ್ನ ಖುಷಿ. ಅದು ಏನಾಗಿತ್ತು, ಹಂಗೆ ಏನು ಕಾರಣ ಆಗಿರ್ಬೋದು? ಅದಕ್ಕೆ ಪಾಲಿನೇಷನ್ಗೆ ಒಂದು ಅಷ್ಟು ಗಿಡ ಹಾಕೋಬೇಕು ಸರ್. ನಾವು ಒಂದು 100 ಗಿಡ ನಾವು ಏನು ಹಾಕೊಂಡ್ರೆ ಅದ್ರಲ್ಲಿ ಒಂದು 2-3 ಗಿಡ ಒಂದು ಈ ತರ ಒಂದು ಪಾಲಿನೇಷನ್ಗೆ ನಾವು ಒಂದು ಗಿಡ ಬರುತ್ತೆ. ಇದು ವೆರೈಟಿ ಎರ್ಟಿಂಗರ್ ಅಂತ ಸಪರೇಟ್ ಆಗಿ ಒಂದು ವೆರೈಟಿನ ನಾವು ಪಕ್ಕದಲ್ಲಿ ಹಾಕೋಬೇಕು ಹಾಕೋಬೇಕು. ಒಂದು 100 ಗಿಡ ಮಧ್ಯದಲ್ಲಿ ಒಂದು ಗಿಡ ಹಾಕೊಂಡ್ರೆ ಪ್ರತಿ ಒಂದು ಕಾಯಿ ಕೂಡ ಬರುತ್ತೆ, ಬರದೇ ಏನಿಲ್ಲ. ಇದು ಕೋಲಾರದಲ್ಲಿ ಯಾವ ಜಾಗ ಅಂತಂದ್ರಿ ಸರ್? ಇದು ಕೋಲಾರ ತಾಲೂಕು, ಕೋಲಾರ ಡಿಸ್ಟಿಕ್ಕು, ಟಿ.ಡಿ. ಹಳ್ಳಿ ಪೋಸ್ಟು, ವೀರಾಪುರ ವಿಲೇಜ್. ಇನ್ನು ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಶ್ರೀನಿವಾಸಪುರ ಮೇನ್ ರೋಡ್, CBT ಕಾಲೇಜ್ ನಿಯರ್. ಇನ್ನು ಉಳಿದ ಹಣ್ಣುಗಳ ಗಿಡಗಳ ಹಾಗೇನೆ ಈ ಮೆಕ್ಸಿಕನ್ ಹ್ಯಾಸ್ ಅನ್ನೋ ವೆರೈಟಿ ನಮ್ಮ ಅವಕಾಡೋದಲ್ಲಿ ಪ್ರತಿ ವರ್ಷ ಹೆಚ್ಚೆಚ್ಚು ಇಳುವರಿ ಬರಬೇಕು ಅನ್ನೋದಕ್ಕೆ ಇನ್ನೊಂದು ಮೂಲ ಕಾರಣ ಇರುತ್ತೆ. ಅದೇನಂತ ಇವ್ರ ಹತ್ರ ಅಂತ ತಿಳ್ಕೊಳ್ಳೋಣ. ಅದು ಪ್ರೂನಿಂಗ್ ಅಥವಾ ಯಥೇಚ್ಛವಾಗಿ ಬೆಳೀತಾ ಇರುವಂತ ಗಿಡವನ್ನ ಕಟ್ ಮಾಡುವ ಒಂದು ವಿಧಾನ. ಸರ್, ಪ್ರೂನಿಂಗ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಇಲ್ಲಿ ನೋಡಿ ಸರ್, ಇದ್ರದ್ದು ನಾವು ಈಗ ಇದು 2 ಇಯರ್ ಪ್ಲಾಂಟ್ಸ್. ಓಕೆ, ಇದ್ರಲ್ಲಿ ಫ್ರೂಟ್ ಬಂದಿದೆ ಆಲ್ರೆಡಿ. ವಾವ್. ಇದ್ರಲ್ಲಿ ನಾವು ಕುಯ್ದಾಗಿದೆ ಆಲ್ರೆಡಿ. ಕಮ್ಮಿ ಅಂತ ಹೇಳಿದ್ರೆ ಒಂದು 15 kg ನಾವು ಕುಯ್ದುಬಿಟ್ಟು ಆ ನಂತರ ಇಲ್ಲಿ ಪ್ರೂನಿಂಗ್ ಮಾಡ್ತಾ ಇದೀವಿ. ಓಕೆ, ನೋಡಿ ಅದು ತೋರಿಸ್ತೀವಿ. ಈಗ ಇದನ್ನೇ ಯಾಕೆ ಚೂಸ್ ಮಾಡ್ಕೊಂಡ್ರಿ? ಇದನ್ನಂತ ಹೇಳಿದ್ರೆ ಮೇಲೆ ಟಾಪ್ ಇದಕ್ಕೆ ಬಿಸಿಲದು ವಾತಾವರಣ ಇದ್ರ ಸೆಂಟರ್ ನಮಗೆ ಬೀಳ್ಬೇಕಲ್ವಾ ಯಥೇಚ್ಛವಾಗಿ. ಓಕೆ, ಹಾಗಾಗಿ ಡಾಮಿನೇಟ್ ಮಾಡ್ತಾ ಇರುವಂತ ಸೆಂಟ್ರಲ್ ಇರುವಂತ ಕಾಂಡವನ್ನ ಕಟ್ ಮಾಡಬೇಕು ಸರ್. ಓಕೆ, ಅದಕ್ಕೆ ಈ ತರ ಶಾರ್ಪ್ ಶಾರ್ಪ್ ಇರೋದೇ ಬೇಕು, ಇಲ್ಲ ಅಂದ್ರೆ ಅದು ಮುರಿದೋಗ್ಬಿಡುತ್ತೆ ಸರ್. ಮತ್ತೆ ಸೈಡ್ ಬ್ರಾಂಚಸ್ ಎಲ್ಲ ತೆಗೆದು ಕೊಡ್ಬೇಕಾಗುತ್ತೆ. ಈ ತರದೆಲ್ಲ ತೆಗೆದು ಕೊಡ್ಬೇಕಾಗುತ್ತೆ. ಅಂದ್ರೆ ಮೇನ್ ಆಗಿ ಸೂರ್ಯನ ಬೆಳಕು ಸೆಂಟರ್ ಪಾರ್ಟ್ ಅಲ್ಲಿ ಬೀಳಬೇಕು. ಅದರಿಂದ 2 ಅಡ್ವಾಂಟೇಜ್ ಇದೆ. ಒಂದು, ಗಿಡದ ಒಳಗಡೆ ಏನಾದ್ರೂ ಫಂಗಸ್ ಅಥವಾ ಏನೇ ಒಂದು ರೋಗಗಳಿದ್ರು ಹೋಗುತ್ತೆ ಗಾಳಿ ಮತ್ತೆ ಬಿಸಿಲಿನಿಂದ. ಹಾಗೇನೆ ಬೆಳೆ ಬರೋದಕ್ಕೂ ಹೆಲ್ಪ್ ಆಗುತ್ತಲ್ವಾ? ಅದಕ್ಕೆ ಕೆಮಿಕಲ್ ಅಪ್ಲೈ ಏನ್ ಮಾಡೋದು ಬೇಡವಾ? ಇಲ್ಲ, ಮಾಡ್ಬೇಕಾಗುತ್ತೆ. ಈ ಭಾಗ ಏನಿದೆ ಕಟ್ ಆಗಿರೋದು, ಇಲ್ಲಿಗೆ ನಾವು ಎಪೆಕ್ಸ್ ಹಾಕ್ತಿವಿ. ಅಪೆಕ್ಸ್ ಅಂದ್ರೆ ಅದೇನು ಬೋರ್ಡೋ ಮಿಶ್ರಿತ ಅದೇನೋ? ಹೌದೌದು. ಓಕೆ, ಅದನ್ನ ಯಾವಾಗ ಅಪ್ಲೈ ಮಾಡ್ಬೇಕಾಗತ್ತೆ? ಕಟ್ ಮಾಡಿದ ತಕ್ಷಣ ಒಂದು half an hour ಒಳಗೆ ನಾನು ಇದು ಅಪ್ಲೈ ಮಾಡ್ಬೇಕಾಗತ್ತೆ. ಆ ರೀತಿ ಪ್ರತಿ ಗಿಡಕ್ಕೂ ಕೂಡ ನೀವು ಪ್ರತಿ ವರ್ಷನೂ ಮಾಡ್ಬೇಕಾ ಪ್ರೂನಿಂಗ್ ಅಥವಾ ವರ್ಷ ಬಿಟ್ಟು? 2 ವರ್ಷಕ್ಕೆ ಒಮ್ಮೆ ನಾವು ಮಾಡ್ಬೇಕಾಗುತ್ತೆ. ಯಾವ ಮಂತ್ ಸೂಕ್ತ ಅಂತೀರಾ? ನಾವು ಜೂನ್, ಜುಲೈ, ಆಗಸ್ಟ್ ಆ 3 ಮಂತ್ ಅಲ್ಲಿ ನಾವು ಮಾಡಬೇಕಾಗುತ್ತೆ. ಹೌದಾ? ಅದು ಈ ಬಟರ್ ಫ್ರೂಟಿಗೆ ಆ ಮಂತ್ 3 ಮಂತ್ ಒಳಗೆ ನಾವು ಮಾಡಬೇಕು. ಓಕೆ, ಇದು ಹಣ್ಣಿನ ಗಿಡದಿಂದ ಗಿಡಕ್ಕೆ ಜಾಗದಿಂದ ಜಾಗಕ್ಕೆ ಬೇರೆ ಆಗುತ್ತೆ. ಇದೇ ಮಲೆನಾಡಿನಲ್ಲಿ ಆಗಿದ್ರೆ ನಾವು ಆಕ್ಚುಲಿ ಚಳಿಗಾಲವನ್ನು ಸೂಕ್ತ ಅಂತ ಹೇಳ್ತೀವಿ. ಕಾರಣ ಏನಂದ್ರೆ ಈಗ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಮಳೆ ಬರುವ ಏರಿಯಾ ಆಗಿದ್ದರೆ ಇಲ್ಲಿ ನೀರು ಒಳಗಡೆ ಹೋಗಿ ಫಂಗಸ್ ಅಟ್ಯಾಕ್ ಆಗೋ ಚಾನ್ಸ್ ಹೆಚ್ಚಿಗೆ ಇರುತ್ತೆ. ಸೊ ನಾವು ಚಳಿಗಾಲವನ್ನು ಚೂಸ್ ಮಾಡ್ಕೊತೀವಿ. ಆದರೆ ಈ ಭಾಗದಲ್ಲಿ ಈ ಬೆಣ್ಣೆ ಹಣ್ಣಿನ ಗಿಡ ಏನಿದೆ ಅಥವಾ ಬಟರ್ ಫ್ರೂಟು, ಅದಕ್ಕೆ ಜೂನು, ಜುಲೈ, ಆಗಸ್ಟ್ ಈ ಒಂದು ಮಂತಲ್ಲಿ ಸೂಕ್ತ ಅಂತ ಅವ್ರು ಹೇಳುವಂಥದ್ದು. ಇನ್ನು ವಿಡಿಯೋ ನೋಡ್ತಾ ಇರುವಾಗ ಈ ಮೆಕ್ಸಿಕನ್ ಹ್ಯಾಸ್ ಮತ್ತು ಅದಕ್ಕೆ ಸಪೋರ್ಟಿವ್ ಆಗಿ ಪಾಲಿನೇಷನ್ಗೆ ಬೇಕಾಗಿರುವಂಥ ಎರ್ಟಿಂಗರ್ ವೆರೈಟಿ ಗಿಡಗಳು ಎಲ್ಲಿ ಸಿಗುತ್ತೆ ಅನ್ನೋ ಪ್ರಶ್ನೆ ಇದ್ದೇ ಇರುತ್ತೆ. ಅತ್ಯುತ್ತಮ ಕ್ವಾಲಿಟಿಯ ಮತ್ತು ತುಂಬ ಹೆಲ್ದಿ ಆಗಿರುವಂಥ ಗಿಡಗಳು ನಮ್ಮ ರಾಜು ಅವ್ರ ಹತ್ರ ಸಿಗುತ್ತೆ. ಸರ್, ನಿಮ್ಮಲ್ಲಿ ವರ್ಷಗಳಲ್ಲಿ ನೀವು ಎಷ್ಟು ಈ ಥರ ಗಿಡಗಳನ್ನು ಗ್ರಾಫ್ಟ್ ಮಾಡ್ತೀರಾ ಅಥವಾ ಬೀಜದ ಗಿಡನ ಏನು? ಇಲ್ಲ ಸರ್, ಇದು ಗ್ರಾಫ್ಟಿಂಗ್ ಗಿಡ. ನೋಡಿ, ಇದು ಮದರ್ ಪ್ಲಾಂಟ್. ನಾವು ಇಲ್ಲಿಂದ ಮದರ್ ಪ್ಲಾಂಟ್ ತಗೊಂಡು ಹೋಗ್ತಿರೋದಂಥದ್ದು. ನಾವು ಇಲ್ಲಿಂದನೇ ಪ್ರೂನಿಂಗ್ ಮಾಡ್ಬಿಟ್ಟು ಕಮ್ಮಿ ಅಂತ ಹೇಳಿದ್ರು ಒಂದು 5 ಟ್ರಿಪ್ ಆಯ್ತು ಇಲ್ಲಿಗೆ ಬಂದು. ಕಮ್ಮಿ ಅಂತ ಹೇಳಿದ್ರು ವರ್ಷಕ್ಕೆ 2-2.5 ಲಕ್ಷ ಗಿಡ ಮಾಡ್ಕೊಡ್ತಿದ್ವಿ. ಇದು ಬಟರ್ ಫ್ರೂಟ್ ಬೇರೆ ಬೇರೆ ವೆರೈಟಿ. ಆದ್ರೆ ಈ ವರ್ಷ ನಾವು ಬಂದ್ಬಿಟ್ಟು ಒಂದು 3 lakh ಬೆರಿ ಮೆಕ್ಸಿಕನ್ ಇದು ಗಿಡಗಳು ಎಲ್ಲಿ ಲಭ್ಯ ಇದೆ? ನಮ್ದು ಕೊಡಗು ಬರುತ್ತೆ ಸರ್, ಗ್ರೀನ್ ಗೋಲ್ಡ್ ಅವಕಾಡೋ ನರ್ಸರಿ ಅಂತ ಹೇಳ್ಬಿಟ್ಟು. ಬೆಂಗಳೂರಿನಿಂದ ಹಿಡಿದು ಎಲ್ಲ ಕರ್ನಾಟಕದ ಎಲ್ಲ ಕಡೆ ಸಪ್ಲೈ ಇದೆ ಸರ್. ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಕ್ಸ್ಟ್ರಾ ಆಗುತ್ತೆ. ಓಕೆ, ಯಾವ ಕ್ವಾಂಟಿಟಿಲಿ ಕೇಳಿದ್ರು ಕೂಡ ಆಗುತ್ತೆ? ಕೊಡ್ತೀವಿ. ಮತ್ತೆ ಅದಕ್ಕೆ ಬೇಕಾದ ಇನ್ಫಾರ್ಮೇಶನ್ ಇದನ್ನು ಕೂಡ ಎಲ್ಲ ಅದ್ರ ಬಗ್ಗೆ ಫುಲ್ ಮಾಹಿತಿ ಕೊಡ್ತೀವಿ. ಹೇಗೆ ನಾಟಿ ಮಾಡಬೇಕು, ನೀರಿನ ವ್ಯವಸ್ಥೆ, ಗೊಬ್ಬರ, ಗೊಬ್ಬರ, ಅದ್ರ ಫುಲ್ ಮಾಹಿತಿ ನಾವು ಕೊಡ್ತೀವಿ. ಓಕೆ, ನೀವು ಎಷ್ಟು ವರ್ಷದಿಂದ ಹಾಕಿದ್ರೆ ಗಿಡಗಳು? ಒಂದು 8 years
ಸೊ ಅವಕಾಡೋ ಮಾತ್ರ 8 ಇಯರ್ಸ್ ನಾವು ಮಾಡ್ತೀವಿ. ನೋಡಿ ರಾಜು ಅವ್ರನ್ನ ಕೆಳಗಡೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವ ಜಾತಿ ಬೇಕು ಅವ್ರ ಹತ್ರ ಮಾಹಿತಿನೂ ಕೂಡ ಕೇಳ್ಬೋದು. ಸಾಯಿಲ್ ಯಾವುದು, ನಿಮ್ಮ ಜಾಗ ಯಾವುದು ಅನ್ನೋದ್ರ ಡಿಪೆಂಡ್ ಆಗಿರುತ್ತೆ ಅದು. ಸೊ ಮಾಹಿತಿ ಬೇಕಾದರೆ ನೀವು ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು.